ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನಾನು ಈ ದಿನ ಹೇಳೋದೇನು ಅಂದರೆ, ಸುಮಾರು ಜನ ರೈತರುಗಳು ಅವರ ತೋಟದಲ್ಲಿ ತ್ಯಾಜ್ಯಗಳು ಬೇಕಾದಷ್ಟು ಬೀಳ್ತಾ ಇರುತ್ತೆ. ಅದೇ ಸುಮಾರು ನಮಗೆ 70-80% ಅಷ್ಟು ಗೊಬ್ಬರನ ಅವೇನೇ ಕ್ರಿಯೇಟ್ ಮಾಡಿಕೊಡ್ತವೆ. ಆದರೆ ಇದು ಎಲ್ಲರಿಗೂ ಸಾಧ್ಯ ಆಗ್ತಿಲ್ಲ. ಎಲ್ಲರೂ ಕೂಡ ಈ ತೆಂಗಿನಲ್ಲಿ ಅಡಿಕೆಯಲ್ಲಿ ಬರುವಂಥ ತ್ಯಾಜ್ಯಗಳನ್ನೆಲ್ಲ ತಗೋಗಿ ಕೆರೆಗೆ ಸುರಿಯೋದು, ಮತ್ತು ಬೆಂಕಿ ಹಚ್ಚಿ ಸುಡೋದು, ಇಲ್ಲ ರೋಡ್ ಬದಿಗೆ ಹಾಕ್ಬಿಟ್ಟು ಸುಡೋದು, ಈ ರೀತಿ ಮಾಡ್ತಿದ್ದಾರೆ. ಏಕೆ ಅಂದರೆ ನನಗೆ ಎಡೆಮಟ್ಟೆ ಎಳ್ದು ಸುಸ್ತಾಗಿದೆ, ಲೇಬರ್ ಇಲ್ಲ. ಒಬ್ಬ ಲೇಬರ್ನ ಕರ್ಕೊಂಡ್ರೆ 500 ರೂಪಾಯಿ ದುಡ್ಡು ಕೊಡಬೇಕು. 500 ರೂಪಾಯಿಗೆ ಅವನು 500 ಮೊಟ್ಟೆ ಎಳಿತಾನ, 100-150-200 ಮೊಟ್ಟೆ ಎಳಿತಾನೆ. ಅವನಿಗೆ ಅಲ್ಲೇದು ಹೋಗುತ್ತೆ, ಅದ್ರ ಬದಲು ಗೊಬ್ಬರ ತಂದಾಕ್ಬೋದು ಅಂತ ನಾನಾ ಕಾರಣಗಳನ್ನ ಹೇಳ್ತಾರೆ. ಈಗ ಎಡೆಮಟ್ಟೆ ಎಲ್ಲ ಇಲ್ಲೇ ಬಿಟ್ಟರೆ ನಮಗೆ ಉಕ್ಕೆ ಹೊಡೆದು ನಮ್ಮ ಹಸುಗಳಿಗೆ ಜೋಳ ಚೆಲ್ಲಬೇಕು, ಮತ್ತೊಂದು ಮಾಡಬೇಕು ಅಂತ ಎಲ್ಲ ಕಾರಣಗಳನ್ನ ಹೇಳ್ತಾರೆ. 101 ಕಾರಣಗಳನ್ನ ಹೇಳ್ತಾರೆ. ಈ ರೀತಿ ನಾವು ಇದು ಮಾಡ್ಬೇಕಾದ್ರೆ ಹಾವುಗಳು ಜಾಸ್ತಿ ಆಗ್ತವೆ ಎಡೆಮಟ್ಟೆಗಳನ್ನೆಲ್ಲ ತೋಟದಲ್ಲಿ ಬಿಟ್ಟರೆ, ಹಾಗೆ ಹೀಗೆ ಅಂತ ತುಂಬ ಜನ ನೂರಾರು ಕಾರಣಗಳನ್ನ ಹೇಳ್ತಿದ್ರು. ಆದರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸುಮಾರಿದು ಇದು ಒಂದು ಅರ್ಧ ಎಕರೆ ಮತ್ತು ಇದು ಒಂದು ಅರ್ಧ ಎಕರೆ, ಅಂದರೆ ಇದು ಇರೋದು 1 ಎಕರೆ ಜಾಗ. ಇದು ಈ 1 ಎಕರೆನಲ್ಲಿ ನಾನು ಈ ರೀತಿ ಮಧ್ಯದಲ್ಲಿ ಒಂದು ಬದು ರೀತಿಯಲ್ಲಿ ಬಿಟ್ಕೊಂಡಿದ್ದೀನಿ. ಅಂದರೆ ಬದು ಇಲ್ಲ, ಇದು ಹೊಲದಲ್ಲೇ ಮಧ್ಯಕ್ಕೆ ಒಂದು ಸೆಂಟ್ರ್ ಮಾಡಿಕೊಂಡು ಈ ರೀತಿ ಜಾಗನ ಬಿಟ್ಕೊಂಡಿದ್ದೀನಿ. ಇದನ್ನು ನಾನು ನಿಜವಾಗ್ಲೂ ನೀವು ಹೇಳಿದರೆ ನಂಬಲ್ಲ. ಈ ನಮ್ಮಲ್ಲಿ 5 ನೇಗ್ಲಿಗಿಂತ ಕಂಟಿ ಓಟರ್ ಅಂತ ಬರುತ್ತೆ, ಗೂಟದ ನೇಗ್ಲು 7 ನೇಗ್ಲು ಅಂತೀವಿ ನೋಡಿ. ಅದರಲ್ಲಿ ಅದ್ಭುತವಾಗಿ ಇದರಲ್ಲಿ ಬಿದ್ದಂತಹ ತ್ಯಾಜ್ಯಗಳನ್ನೆಲ್ಲ ನಾವು ಗುಡ್ಡೆ ಹಾಕ್ಬೋದು. ಈ ರೀತಿ ಸೆಂಟ್ರಲ್ ಲೈನಿಗೆ ಸುಮಾರು 1 ಲೀಟ್ರು ಡೀಸೆಲ್ನಲ್ಲಿ ನಾವು 1 ಎಕರೆನೂ ಕೂಡ ತುಂಬ ನೀಟಾಗಿ ಗುಡ್ಡೆ ಮಾಡ್ಬೋದು. ಯಾವ ರೀತಿ ಗುಡ್ಡೆ ಮಾಡೋದು ಅಂದರೆ, ಈಗ ಆಲ್ರೆಡಿ ನಾನು ಇದಕ್ಕೆ ಗುಡ್ಡೆ ಮಾಡಿಬಿಟ್ಟು ಇಲ್ಲೊಮ್ಮೆ ಮೆಕ್ಕೆಜೋಳನ ಚೆಲ್ಲಿದ್ದೀನಿ. ಜಸ್ಟ್ ಇದೊಂದು 15 ದಿವಸದ ಮೆಕ್ಕೆಜೋಳ, ಇದನ್ನು ಗುಡ್ಡೆ ಮಾಡಿ ಚೆಲ್ಲಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಬಿದ್ದಂತಹ ನಾನು ತ್ಯಾಜ್ಯಗಳನ್ನೆಲ್ಲ ಅಲ್ಲೇ ಇರ್ತವೆ, ಸೆಬ್ಬೆ ಮೇಲೆ ಬೀಳುತ್ತೆ, ಸ್ವಲ್ಪ ಹಾಳಾಗಿರುತ್ತೆ, ಆದರೆ ಅಲ್ಲೇ ಬಿಟ್ಟಿರ್ತೀನಿ. ನೆಕ್ಸ್ಟು ನಮ್ಮಲ್ಲಿ ಹಸುಗಳ್ನ ನಾನು ಇದನ್ನು ಯಾವುದೇ ಕಾರಣಕ್ಕೂ ಕುಡ್ಲಿಟ್ಕೊಂಡು ಕುಯ್ಯೋದಿಲ್ಲ. ಯಾಕೆಂದರೆ ನಾನು ಕುಡ್ಲಿಟ್ಕೊಂಡೇ ಕೂತ್ಕೊಂಡ್ರೆ ಬಾಕಿ ಕೆಲಸ ಮಾಡೋರಿಲ್ಲ, ಬರೀ ಹೈನುಗಾರಿಕೆ ಮಾಡಿಕೊಂಡೇ ಕುತ್ಕೋಬೇಕಾಗುತ್ತೆ, ಬಾಕಿದು ಕೆಲಸ ಇರ್ತಾವಲ್ಲ. ಹಾಗಾಗಿ ಓಕೆ, ಈಗ ಹಸುಗಳು ಮೇಯ್ದಾದ್ಮೇಲೆ ಏನಾಗುತ್ತೆ, ನನ್ನಲ್ಲಿ ಗೂಟದ ನೇಗ್ಲು ಅಂತ ಇದೆ, 5 ನೇಗ್ಲು ಅಂತ ಅಲ್ಲ, ಸಾರಿ ಕಂಟಿ ಓಟ್ರು ಅಂತಾರಲ್ಲ, ಅದರಿಗಿಂತ ಗೂಟದ ನೇಗ್ಲು ಬೆಸ್ಟು. ಅದನ್ನೇ ನಾನು ಯೂಸ್ ಮಾಡೋದು. ಅದು ತುಂಬ ಆಳವಾದ ಉಳುಮೆನ ಮಾಡೋದಿಲ್ಲ ನಾನು. ಅದರಲ್ಲಿ ನಾನು ಈ ಮತ್ತೆ ಬಿದ್ದಂಥ ತ್ಯಾಜ್ಯಗಳನ್ನೆಲ್ಲ ಕೈಯಲ್ಲಿ ಮುಟ್ಟೋದಿಲ್ಲ ನಾನು. ಜಸ್ಟ್ ಹೀಗೆ ಕಂಟಿ ಓಟ್ರಲ್ಲಿ 1 ಲೀಟ್ರು ಡೀಸೆಲ್, ನಮ್ಮದೇ ಗಾಡಿ ಇರೋದ್ರಿಂದ 1-1.5 ಲೀಟ್ರ್ ಡೀಸೆಲ್ನಲ್ಲಿ ಈ ರೀತಿ ತ್ಯಾಜ್ಯಗಳನ್ನ ಈ ರೀತಿ ಗುಡ್ಡೆ ಮಾಡ್ತಾಯಿದ್ದೀನಿ. ಸುಮಾರು ಇದು 2 ವರ್ಷದ ತ್ಯಾಜ್ಯ. 2 ವರ್ಷದ ತ್ಯಾಜ್ಯ. ಇದು ಸುಮಾರು ಜನ ಕೇಳ್ಬೋದು, ಅಲ್ಲ ರೀ ಈಗ ಇದು ಜಾಗ ವೇಸ್ಟ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಜಾಗ ವೇಸ್ಟ್ ಆಗಲ್ಲ. ಇದನ್ನು ಕಂಟಿನ್ಯೂಸ್ ಆಗಿ 2 ವರ್ಷ ನಿಮ್ಮ ಜಾಗ ಇಲ್ಲೇ ಬಿಡಿ, ಮತ್ತೆ ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. 2 ವರ್ಷ ಗುಡ್ಡೆ ಮಾಡಿದ ಮೇಲೆ 1 ವರ್ಷ ಆಗೇ ಬಿಡಿ, 3 ವರ್ಷ ಆಗುತ್ತೆ. 3 ವರ್ಷ ಆದಮೇಲೆ ಸುಮಾರು ಆ ಕಡೆ 3 ಬೀದಿಗೆ ಗೊಬ್ಬರ ಹೋಗುತ್ತೆ, ಈ ಕಡೆ 3 ಬೀದಿಗಳಿಗೆ ಪಟಗಳಿಗೆ, ಈ ರೀತಿ ಪಟಗಳಿಗೆ ನಾವು ಕ್ಲೀನಾಗಿ ಕೈಲಿ ಮುಟ್ತಲೇ ಒಂದು ಲೆವೆಲ್ಲರ್ ಅಂತ ಬರುತ್ತೆ ನೋಡಿ, ಅದರಲ್ಲಿ ಆರಾಮಾಗಿ ಅರಬೋದು. ಮತ್ತು ಇದನ್ನು ಈಗ ಅದು ಆಯಿತು, ಅಲ್ಲಿ ಜಾಗ ಆಯಿತು, ಈ ಕಡೆದಕ್ಕೆ ಗೊಬ್ಬರ ಸಿಗ್ತಿಲ್ಲ ಈ ಕಡೆಗಳಿಗೆ ಅಂದಾಗ ಇದರಲ್ಲಿ ಸೆಂಟ್ರ್ ಮಾಡ್ಕೊಳ್ಳಿ. ಮತ್ತೆ ಈ ಜಾಗದಲ್ಲಿ ಇಲ್ಲಿ ಸೆಂಟ್ರ್ ಮಾಡ್ಕೊಳ್ಳಿ. ಆ ಕಡೆದು ಈ ಕಡೆದು ನೀವು ಮತ್ತೆ ಅದೇ ರೀತಿ ಗುಡ್ಡೆ ಹಾಕ್ಕೊಂಡೋಗಿ 3 ವರ್ಷ ಬಿಡಿ, ಮತ್ತು ಇಲ್ಲಿ ಕಂಟಿನ್ಯೂಸ್ ಆಗಿ ಆ ಕಡೆ ಈ ಕಡೆಗೆ ಗೊಬ್ಬರಗಳನ್ನ ಹಾಕೊಳ್ಳಿ. ಇದು ಹೇಗೆ ಅಂದರೆ, ನಿಮ್ಮ ತೋಟ ಕೆಲವೊಂದು ಸಲ ಆಗಿರುತ್ತೆ ಅಂದಾಗ ತೋಟ ನೋಡಿ ಕ್ಲೀನ್ ಇಲ್ವಾ, ಅಂದರೆ ಕ್ಲೀನ್ ಇರೋದು ಅಂದರೆ ಕೆಲವೊಬ್ಬರಿಗೆ. ನಮ್ಮದು ಸಹಜ ಕೃಷಿ, ನಮ್ಮದು ಬೇರೆ ಮೆಥಡ್ ಇದೆ, ಇದು ಒಂದು ಬೇರೆ ಮೆಥಡ್ ನಾನು ಮಾಡ್ತಾಯಿದ್ದೀನಿ. ಓಕೆ, ಇದು ಜಾಗ ವೇಸ್ಟ್ ಆಯಿತು ಹಂಗಾರೆ 3 ವರ್ಷ ಆಗೇ ಬಿಡಬೇಕಾ? ಇಲ್ಲ, ಇದರಲ್ಲಿ ಗೆಣಸು ಹಾಕ್ಕೊಳ್ಳಿ. ಇಲ್ಲ ನಮ್ಮಲ್ಲಿ ಈಗ ಆಯುಧ ಪೂಜೆಗೆ ಹೊಡೆಯುವಂಥ ಬದನೆಕಾಯಿ, ಇವು ಕುಂಬಳಕಾಯಿ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಕೆಲವೊಂದು ಬಳ್ಳಿ ತರಕಾರಿಗಳು ಬರ್ತವೆ ಈಗ ನಮ್ಮಲ್ಲಿ, ಸುಮಾರು ರೀತಿಯ ತುಂಬ ಜಾಸ್ತಿ ಹಬ್ಬದಲ್ಲೇ ಇರುವಂಥ ಇವು ಕೂಡ ಇದರಲ್ಲಿ ಸಿಪ್ಪೆ, ಇದು ಸೆತ್ತೆ ಇರೋದ್ರಿಂದ ಭಾಳ ಅದ್ಭುತವಾಗಿ ಹಬ್ಕೊ ಹೋಗುತ್ತೆ. ಮತ್ತು ಇದರಲ್ಲಿ ಬಸಳೆ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನು ಸಹ ತುಂಬ ಅದ್ಭುತವಾಗಿ ಬೆಳ್ಕೋಬೋದು. ಈ ರೀತಿ ಬೆಳ್ಕೊಳೋದ್ರಿಂದಲೂ ಇದು ಬಳ್ಳಿ ಮೇಲೆ ಹಬ್ಕೊಳೋದ್ರಿಂದ
ತುಂಬ ಬೇಗ ಡಿಕಂಪೋಸ್ ಆಗುತ್ತೆ. ಮತ್ತು ಇಲ್ಲ ನನಗೆ ಇಲ್ಲೇ ಇದು ಮಧ್ಯದಲ್ಲೇ ನಾನು ತುಂಬ ಅದ್ಭುತವಾಗಿ ಗೊಬ್ಬರ ಮಾಡ್ಕೋತೀನಿ ಅಂದರೆ 3-4 ವರ್ಷ ಇದನ್ನು ಇದೇ ರೀತಿ ಇದಕ್ಕೆ ಜಾಗಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಲರಿನ ಹಾಕ್ಕೊಬಿಟ್ಟು ಇದರಲ್ಲಿ ಎರೆಹುಳುಗಳ್ನ ಅಲ್ಲಲ್ಲೇ ಒಂದು 4-5 kg ಬಿಟ್ಬಿಟ್ರೆ ಸಾಕು, ಅದ್ಭುತವಾದ ಎರೆಗೊಬ್ಬರ ಆಗುತ್ತೆ. ಇದನ್ನು ನಿಮಗೆ ಹೇಗೆ ಲೇಬರ್ದು ವ್ಯಾರಂಟಿ ಇರುತ್ತೆ ಆ ರೀತಿ ಮಾಡ್ಕೋಬೋದು. ಸ್ವಲ್ಪ ಲೇಬರ್ ಚೆನ್ನಾಗಿ ಸಿಗ್ತಾರೆ ಅಂದರೆ ನೀವು ಗುದ್ಲಿಯಲ್ಲೇ ತುಂಬಿಕೊಂಡು ಗುಣ್ಗುಣಿಗೆ ಹಾಕ್ಬೋದು. ಇಲ್ಲ ಲೇಬರ್ ಸಿಗ್ತಿಲ್ಲ ಕಣಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿ ₹1 ಇನ್ವೆಸ್ಟ್ ಮಾಡಿರೋದಿಲ್ಲ. ಹಾಗಾಗಿ ಲೆವೆಲ್ಲರಲ್ಲೇ ನಿಮಗೆ ಸಾಧ್ಯ ಆದಷ್ಟು ನಿಮ್ಮ ತೋಟಕ್ಕೆ ನೀವೇ ಹಾಕ್ಕೋಬೋದು. ಇದು ನಾನು ಇವತ್ತಿನ ನಿಮಗೆ ಹೇಳಿದಂಥ ಒಂದು ಅದ್ಭುತವಾದ ವಿಚಾರ. ಏಕೆಂದರೆ ಸುಮಾರು ಜನ ತೋಟ ಇರೋರೆಲ್ಲ ಎಲ್ಲರೂ ಇವತ್ತು ಬೆಂಕಿಗೆ ಹಾಕ್ತಿರೋದು, ಹೋಗೋದು ಬೆಂಕಿಗೆ ಹಾಕೋದು, ಸುಟ್ಟಾಕೋದು. ಇದು ನನ್ನ ಪ್ರಕಾರ ತಪ್ಪಾಗಿದೆ. ನಾನು ಮಾಡುತ್ತಿರೋ ಒಂದು ಸುಲಭವಾದ ವಿಚಾರವನ್ನು ನಿಮಗೆ ತಿಳಿಸಿದ್ದೇನೆ. ಸೊ ನಾನು ಕೊಟ್ಟಿದ್ದಂಥ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.